ಹೋದ ಹೀಗೆ. ಈ ವಾರದ ಮೊದಲನೇ ಟಾಸ್ಕ್ ಅಲ್ಲಿ ನಡೀತಿರುವಂತ ಕೊನೆಯ ರೇಸ್. ನಾವ್ ಏನಕ್ಕೆ ಸುಮಂತ್ ಹಾಗೂ ವರಲಕ್ಷ್ಮಿನ ಆಯ್ಕೆ ಮಾಡಿದ್ದು ಅಂತಂದ್ರೆ ಬಿಕಾಸ್ ಅವ್ರ ಎಫರ್ಟ್ಸ್ ಕಡೆಯಿಂದ. ಟೈಮಿಂಗ್ ವೈಸ್ ನೋಡಿದ್ರೆ ಸುಮಂತ್ ಹಾಗೂ ವರಲಕ್ಷ್ಮಿ ಸಖತ್ತಾಗಿ ಮಾಡಿದ್ದಾರೆ, ಅದಕ್ಕೆ ಅವ್ರು ಫೈನಲ್ ಸ್ಟೇಜ್ ಬಂದಿದ್ದಾರೆ. ಒಂದ್ ಕಡೆ ಎಕ್ಸ್ಪೀರಿಯನ್ಸ್ ಆಗಿರುವಂತ ಜೋಡಿ, ಇನ್ನೊಂದ್ ಕಡೆ ಫ್ರೆಶ್ ಆಗಿ ಬಂದಿರುವಂತ ಜೋಡಿ. ಈಗ ಇದು ಡಿಸೈಡ್ ಮಾಡುತ್ತೆ ಈ ಒಂದು ಟಾಸ್ಕ್ ವಿನ್ನರ್ ಯಾರು ಅಂತ. ಐ ಗೈಸ್ ರೆಡಿ? ನಿಮ್ಮ ಡಿಸೈಡರ್ ರೇಸ್ ಶುರುವಾಯ್ತು. ಈ ಎರಡು ಅಸಾಧಾರಣ ಜೋಡಿಗಳಲ್ಲಿ ವಿಜಯ ಧ್ವಜ ಹಾರಿಸೋರ್ಯಾರು? ಫಸ್ಟ್ ಲೆವೆಲ್ ನಾವು ಎಳಿಬೇಕಾದ್ರೆ ಮಣ್ಣು ತುಂಬ ಅಂಟು ಮಣ್ಣಿತ್ತು. ಅದು ನಮ್ಮ ಕಾಲಿನ ಸ್ವಲ್ಪ ಒಂಥರ ಹಿಡ್ಕೊಂಡ್ಬಿಡೋದು, ಮತ್ತು ಆ ಟಯರಿಗೂ ತುಂಬ ಮಣ್ಣು ಅಂಟೋದು. ಆ ಟಯರ್ ಆ ಮಣ್ಣು ಮೇಲೆ ಮೂವ್ ಆಗಲ್ಲ ಈಸಿಯಾಗಿ. ವೆರಿ ಗುಡ್, ಮೂವ್ ಆಗ್ತಿದೆ, ಮೂವ್ ಆಗ್ತಿದೆ. ವೆರಿ ಗುಡ್, ವೆರಿ ಗುಡ್. ಗಾಡಿ ಬರ್ತಾ ಇದೆ, ಗಾಡಿ ಬರ್ತಾ ಇದೆ. 4 ಮಂದಿ ಮಾಡೋ ಸಾಹಸನ ವರಲಕ್ಷ್ಮಿ ಒಬ್ಳೆ ಮಾಡಿದ್ಲು. ಸುಮಂತ್ ಹಾಗೂ ವರಲಕ್ಷ್ಮಿ ಎಫರ್ಟ್ಸ್ ಅಂತೂ ಸೂಪರ್ ಆಗಿ ಕಾಣಿಸ್ತಿದೆ, ಆದ್ರೆ ಭಾವನ ಕಡೆಯಿಂದ ಏನಿಲ್ಲ. ಸ್ಟಾರ್ಟಿಂಗ್ ಭಾಳನೇ ಕಷ್ಟ ಆಯ್ತು, ನಾವು ಅನ್ಕೊಂಡ ಸುಲಭ ಇರಲಿಲ್ಲ. ಹೆಂಗ್ ಮಾಡಿದ್ರು ನನ್ಗೆ ಎಳಿಯಕ್ಕೆ ಆಗ್ತಾ ಇರ್ಲಿಲ್ಲ, ತುಂಬಾನೇ ಕಷ್ಟ ಆಗ್ತಿತ್ತು. ನನಗೆ ಒಂದ್ ಕಡೆ ತುಂಬಾ ಭಯನೂ ಶುರು ಆಗೋಯ್ತು. ಆದ್ರೂ ಗಾಡಿ ಮೂವ್ ಮಾಡ್ತಾ ಇದ್ವಿ, ಎಳ್ದು ನಾನಂತೂ ನನ್ನ ಎಷ್ಟು ಪ್ರೆಷರ್ ಆಗುತ್ತೆ ಅಷ್ಟು ಪ್ರೆಷರ್ನ ಆಚೆ ಹಾಕ್ಬಿಟ್ಟು ಫುಲ್ ಎಫರ್ಟಿಂದ ನಾನು ಎಳಿತಾ ಇದ್ದೆ. ಸುಮಂತ್ ಹಾಗೂ ವರಲಕ್ಷ್ಮಿ ಲೀಡ್ ತಗೊಂಡಿದ್ದಾರೆ. ಹೊಟ್ಟೆ ಹಿಂಡ್ ಹಿಪ್ಪೆ ಆಯ್ತು, ದೇಹ ಜರ್ಜರಿತವಾಯ್ತು. ವೆರಿ ಗುಡ್, ವೆರಿ ಗುಡ್. ಓ ಮೈ ಗಾಡ್, ಭಾವನಾ ಎಫರ್ಟ್ ಹಾಕಿ. ಏನು ಫಸ್ಟ್ ಸ್ಟೇಜ್ ಮುಗಿಬೇಕಾದ್ರೆ ಒಂದು ಹಂಪ್ಸ್ ಇತ್ತು, ಆ ಹಂಪ್ಸ್ ಹತ್ತೋದು ಇದು ಟ್ರಿಕ್ ಇತ್ತು. ಯಾಕಂದ್ರೆ ನಾವು ಅದು ಎಳಿಬೇಕಾದ್ರೆ ಸ್ವಲ್ಪ ನಿಂತ್ಬಿಟ್ರೆ ಗಾಡಿನೇ ಹಿಂದೆ ಹೋಗ್ಬಿಡೋದು, ಆ ಗಾಡಿ ಜೊತೆ ನಾವು ಹಿಂದೆ ಹೋಗ್ಬಿಡ್ತಾ ಇದ್ವಿ. ಅದೇ ಫೋರ್ಸ್ ಅಲ್ಲಿ ಒಂದೇ ಸ್ಪೇಸ್ ತಗೊಂಡು ಹೋಗ್ಬಿಡಿ, ಹೋಗ್ಬಿಡಿ ಹೋಗ್ಬಿಡಿ ಹಂಗೆ. ಬಂತು ಬಂತು ಬಂತು. ವೆರಿ ಗುಡ್, ವೆರಿ ಗುಡ್. ಓ ಮೈ ಗಾಡ್, ಮೊದಲನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ದಾರೆ. ದೀಪಕ್ ಬಾಯ್ ಬಾಯ್ ಬಡ್ಕೊಳ್ಳೋಷ್ಟ್ರಲ್ಲಿ ಸುಮಂತ್ ಟಾರ್ಗೆಟ್ ರೀಚ್ ಆಗ್ತಾ ಹೋದ. ಸುಮಂತ್ ಹಾಗೂ ವರಲಕ್ಷ್ಮಿ ಲೆವೆಲ್ 3 ಎಂಟ್ರಿ ಕೊಡ್ತಾ ಇದ್ದಾರೆ. ಕಷ್ಟಪಟ್ಟು ನಾವು ಕೆಸರು ಗಿಳಿಸಿದ್ವಿ, ಲೀಡಲ್ಲೇ ಮೂವ್ ಮಾಡಿದ್ವಿ. ಅವ್ರ ಹಿಂದೆನೇ ಇದ್ರು, ಇನ್ನೂ ಕೆಸರು ಕೂಡ ಅವ್ರು ಎಂಟ್ರಿ ಆಗಿರಲಿಲ್ಲ, ಆ ಥರ ಇತ್ತು ಪೊಸಿಷನ್ನು. ಮಾಡ್ಬಿಟ್ಟಿದ್ದಾರೆ. ವೆರಿ ಗುಡ್. ಹಂಗೆ 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 ಹಂಗೆ. ಸುಮಂತ್ ಬಿಡ್ಬೇಡ, ಸುಮಂತ್ ಬೇಗ ಸ್ವಲ್ಪ ದೂರ ಇದೆ, ಬೇಗ ನಿಂತ್ಕೋ. ನಿಲ್ಲುಲೇ ಬೇಗ, ಬೇಗ. ಫುಲ್ ಕೆಸರಿತ್ತು, ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅವ್ನು ನಿಂತ್ಕೊ ಅಂದಾಗಲೆಲ್ಲ ನಾನು ಬೀಳ್ತಾನೆ ಇದ್ದೆ, ಯಾಕಂದರೆ ನಂಗೆ ಮುಂದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಸ್ಕಿಡ್ ಆಗ್ತಿತ್ತು. ಏನು ಮಾಡ್ತಿದ್ಯಾ? ಫ್ಯಾಟ್ ದೇಹಗಳು ತರ ತರ ತತ್ತರಿಸಿ ಹೋದ್ರು, ಮೈ ಬೆವರನ್ನೆಲ್ಲ ಹರಿಸಿದ್ರು, ಗಾಡಿ ಅಲಗಾಡೋದು ಕೂಡ ಕಷ್ಟ ಆಗಿತ್ತು.
ತುಂಬ ಕಷ್ಟ ಆಯಿತು ಎಳ್ಕೊಂಬರೋದಕ್ಕೆ. ಕೂತ್ಕೊಂಡು ಎಳೆದು ತುಂಬ ಎಫರ್ಟ್ ಹಾಕಿದ್ದೀವಿ. ಸುಮಂತ್ ಹಾಗೂ ವರಲಕ್ಷ್ಮಿ ಅವರು ನಮಗಿಂತ ಒಂದು 2-3 ಫೀಟ್ ಸ್ವಲ್ಪ ಮುಂದೆ ಬಂದರು. ಮುಂಚಿತವಾಗಿ ಬಂದ್ರೂ ಲೈಕ್ ನಮ್ದಿದು ಸ್ಟಕ್ ಆಗೋಯ್ತು. ಅಲ್ಲಿ ತುಂಬಾ ಕೆಸರಿದ್ದಿದ್ದರಿಂದ ನಾವು ಎಷ್ಟು ಪ್ರೆಷರ್ ಹಾಕಿ ಹೇಳಿದ್ರು ಆ ಪ್ಲೇಸಿಂದ ಅದು ವೆಹಿಕಲ್ ಮೂವೇ ಆಗ್ತಾ ಇಲ್ಲ. ವೆರಿ ಗುಡ್ ದೀಪಕ್, ವೆರಿ ಗುಡ್. ಕೊನೆಗೆ 30 ನಿಮಿಷ ಆದಾಗ ಇನ್ನೇನು ಸ್ವಲ್ಪ ಇನ್ನೊಂದು 2 ಅಡಿ ಇತ್ತು ನಮಗೆ ಕಂಪ್ಲೀಟ್ ಆಗೋ ಕಷ್ಟನೇ. ನಾವು ಎಷ್ಟು ಕಷ್ಟಪಟ್ರು ಅದು ಕಾರ್ ಮುಂದೆನೇ ಹೋಗ್ತಾ ಇರಲಿಲ್ಲ. ಕೆಸರಲ್ಲಿ ತುಂಬ ಲೈಕ್ ಫಿಕ್ಸ್ ಆಗಿಬಿಟ್ಟಿತ್ತು ಅದು ಟಯರು. ಫಿನಿಶಿಂಗ್ ಪಾಯಿಂಟ್ 2 ಮೀಟರ್ಸ್ ಇದೆ ಅನ್ಬೇಕಾದ್ರೆ ಅಲ್ಲಿ ತನಕ ತೊಗೊಂಡೋದ್ವಿ. ಸೊ ತೊಗೊಂಡೋದ್ಮೇಲೆ ಟೈಮ್ ಕೌಂಟ್ ಡೌನ್ ಕೂಡ ಶುರು ಆಯಿತು. 10, 9, 8, 7, 6, 5, 4, 3, 2, 1. ಈ ಒಂದು ರೇಸ್ ಮುಕ್ತಾಯ ಆಗಿದೆ. ಮುಕ್ತಾಯ ಆದ್ಮೇಲೆ ವಿನ್ನರ್ ರೇಸ್ ಇಲ್ಲಿ ಹೇಳೋದಿಲ್ಲ. ಅದಕ್ಕೋಸ್ಕರ ಗ್ರ್ಯಾಂಡ್ ಕಾನ್ಫರೆನ್ಸ್ ರೂಮ್ ವೇಟ್ ಮಾಡ್ತಿದೆ. ಅಲ್ಲಿ ಸಿಗ್ತೀನಿ, ಡಿಸೈಡ್ ಮಾಡ್ತೀನಿ ಯಾರು ವಿನ್ನರ್ಸ್ ಅಂತ. ಇಫ್ ಗೆಸ್ ದೀಪಕ್ ಅಂಡ್ ಭಾವನ ಜೊತೆ ಕಂಪೇರ್ ಮಾಡಿದ್ರೆ ಗೆದ್ದಿದ್ದು ಯಾರು? ಈ ವಾರದ ಮೊದಲನೇ ಟಾಸ್ಕ್ನ ವಿನ್ನರ್ ಯಾರು? ಇವತ್ತಿನ ಟಾಸ್ಕ್ ವಿನ್ನರ್ ಹೇಳ್ತೀನಿ ಕೇಳಿ. ಅವ್ರು ಬೇರೆ ಯಾರೂ ಅಲ್ಲ, ಎಲಿಮಿನೇಟ್ ಆಗಿ ಮತ್ತೆ ವಾಪಸ್ ಬಂದಾಗ ನಿಮ್ಮ ತೂಕ 120 ಕಿಲೋ. ಈಗಿನ ತೂಕ ನಿಮ್ಮ ತೂಕ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.